ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಚಾರ್ಟ್ ರೆಡಿ ಮಾಡ್ತಾ ಇದ್ದೀನಿ ಮತ್ತು ಒಂದು ಮೊಬೈಲ್ ನಂಬರ್ ಡಿಸೈನ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನೀವು ಸ್ಟಾರ್ಟ್ ಮಾಡಿದಾಗ ನೋಡಿ ನಿಮ್ಮ ಹತ್ರ ಏನೇನು ಇರಬೇಕು ಅಂತ ಅಂದ್ಬಿಟ್ಟು, ಮತ್ತು ಇದರ ಅರ್ಥ ಏನು ಅಂದ್ಬಿಟ್ಟು, ಇದೇನೋ ಇದರ ಉದ್ದೇಶ ಏನಕ್ಕೆ ಅಂತಂದರೆ, ಏನೊಂದು ಚಾರ್ಟ್ನ ನಾವು ರೆಡಿ ಮಾಡ್ತೀವಲ್ಲ, ಇಲ್ಲಿ ಖಾಲಿ ಇದೆಯಲ್ಲ ಹಳದಿ ಕಲರಲ್ಲಿ, ಇಲ್ಲಿ ಅದರಲ್ಲಿ ಯಾವ ಸಂಖ್ಯೆಗಳು ನಿಮ್ಮ ಹತ್ರ ಇದೆ, ಯಾವ ಸಂಖ್ಯೆಗಳು ನಿಮ್ಮ ಹತ್ರ ಇಲ್ಲ, ಅದರದ್ದು ನಿಮಗೆ ಆ ಒಂದು ಗ್ರಹಗಳದ್ದು ನಿಮಗೆ ಸಪೋರ್ಟ್ ಅಂತ ಅಂತೀವಲ್ಲ, ಅದಿರಲ್ಲ. ಯಾವ ನಂಬರ್ ಇಲ್ಲ, ಅದು ಯಾವ ನಂಬರ್ ಇರುತ್ತೆ, ಅದು ಎಷ್ಟು ನಂಬರ್ ಇದೆ ಅದು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಕೆಲಸಗಳು ಮಾಡ್ಬೋದು. ಪ್ರತಿಯೊಂದು ನಂಬರ್ ನಿಮ್ಮ ಒಂದು ಜೀವನದ ಕೆಲವು ಅಂಶಗಳನ್ನ ತೋರಿಸುತ್ತೆ. ಯಾವ ನಂಬರ್ ಇಲ್ಲ ಅದಕ್ಕೆ ಪರಿಹಾರ ಮಾಡಿ, ಯಾವ ನಂಬರ್ಗಳಿವೆ ಅದರಲ್ಲಿ ಯಾವ ನಂಬರ್ ಎಲ್ಲೆಲ್ಲಿದೆ ಮತ್ತು ಎಲ್ಲಿಂದ ಬರ್ತಾ ಇದೆ ಅದು ಕಲ್ತ್ಕೊಂಡು ಅದನ್ನು ಯೂಸ್ ಮಾಡ್ತಾ ಹೋಗುವಂಥದ್ದು ಇದು ಲೋಶೋ ಗ್ರಿಡ್. ಇದರಲ್ಲಿ ಮೊದಲನೇದು ಬಂದು ಇದನ್ನು ಬರೀತೀವಿ. ಇದೇನಂದರೆ ಕುಂಡ್ಲಿ ಥರ, ಅಂದರೆ ನಿಮ್ಮ ಒಂದು ಚಾರ್ಟಲ್ಲಿ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಯಾವ್ಯಾವ ನಂಬರ್ಗಳು ಇವೆ ಮತ್ತು ಎಷ್ಟಿವೆ ಅಂತ ಅಂದ್ಬಿಟ್ಟು ಬರೀತೀವಿ. ಇದು ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇತ್ತು. ಮತ್ತು ಮೊಬೈಲ್ ನಂಬರ್, ನೇಮ್, ಆಲ್ಮೋಸ್ಟ್ ಎಲ್ಲದಕ್ಕೂ ನೀವು ಲಕ್ಕಿ ನಂಬರ್, ಅದೃಷ್ಟದಿಂದ ಏನು ಟ್ರೈ ಮಾಡೋಕೆ ಹೋಗ್ತಾರೆ ಎಲ್ಲದಕ್ಕೂ ಇದೇ ಕಾನ್ಸೆಪ್ಟ್ ಬರೋಂಥದ್ದು. ಮತ್ತು ಇದರಲ್ಲೇ ಕೂಡ ನಿಮ್ಮ ಒಂದು ಜೀವನ ಯಾವ ರೀತಿ ಇರುತ್ತೆ, ಟೈಮ್ ಯಾವ ರೀತಿ ಇರುತ್ತೆ, ಮುಂದೆ ಜೀವನ ಹೇಗಿರುತ್ತೆ, ಯಾವ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರತಿಯೊಂದು ಕೂಡ ಇದೇ ಒಂದು ಆಧಾರದ ಮೇಲೆ ಸಿಗೋವಂಥದ್ದು. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ಕುಂಡಲಿ ರೀತಿ, ಬಟ್ ನಂಬರ್ಸ್ಗಳಿಂದ. ಇಲ್ಲಿ ಕೂಡ ಒಂದು 9 ಮನೆಗಳು ಬರುತ್ತೆ, ಅದರದ್ದೇ ಆದ ಸ್ವಭಾವಗಳು ಬರುತ್ತೆ, ಅದರದ್ದೇ ಆದ ತತ್ವಗಳು ಬರ್ತವೆ. ಇದನ್ನೇನಕ್ಕೆ ಕಲ್ಸೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಅಟ್ಲೀಸ್ಟ್ ನೀವು ಏನು ಮಾಡ್ತಾ ಇದ್ದೀರಾ ಕೆಲಸ ಅದನ್ನ ಸ್ವಲ್ಪ ತಿಳ್ಕೊಂಡು, ಕೆಲವು ಸಲ ಏನು ಮಾಡ್ಬೇಕು ಏನು ಮಾಡಲ್ಲ ಅಂತ ಗೊತ್ತಾಗ್ತಾ ಇರಲ್ಲ ಅಂಥವ್ರಿಗೆ ಈಸಿ ಆಗಲಿ, ಕಲಿಯೋಕೆ ಇಂಟ್ರೆಸ್ಟ್ ಇರೋರು ಕಲೀರಿ ಅಂತ ಅಂದ್ಬಿಟ್ಟು ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಈಗ ಕನ್ಫ್ಯೂಷನ್ ಆಗ್ತಿದ್ದೇನೆಂದ್ರೆ ನಿಮಗೆ ಯಾವ ರೀತಿ ಬರೆಯೋದು ಅಂತ. ಈಗ ನಾನೇ ಬರೆದು ತೋರಿಸ್ತೀನಿ. ಇದೊಂದು ಈ ಸೆಟಪ್ ರೆಡಿ ಮಾಡೋಕೆ ಸ್ವಲ್ಪ ಟೈಮ್ ಆಯಿತು, ಡೆಲಿವರಿ ಬರೋದು ಲೇಟ್ ಆಯಿತು. ಈಗ ಬಂದಿದ್ದೆ, ನಾನು ನಿಮಗೆ ತೋರಿಸ್ತೀನಿ. ಪೆನ್ ಟ್ಯಾಬ್ ಇರಲಿಲ್ಲ, ಪೆನ್ ಟ್ಯಾಬ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರೆಯೋದು ಅಂತ. ಸೊ ಬೇಸಿಕಲಿ ನೋಡಿ, ಈ ರೀತಿ ನಿಮ್ಮದೊಂದು ಹುಟ್ಟಿದ ದಿನಾಂಕ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ನಾವು ಮೇಯ್ನು 2 ನಂಬರ್ಗಳನ್ನ ತೆಗಿತೀವಿ. ಅದು ಯಾವ್ಯಾವುದು ಅಂದರೆ ಕಿಂಗ್ ಮತ್ತೆ ಕ್ವೀನ್. ಸಿಂಪಲ್ ಆಗಿ ರಾಜ ರಾಣಿ ಅಂತ ಹಾಕಿರ್ತೀನಿ. 2 ನಂಬರ್ ಬರೀತೀವಿ, ನೆನ್ಪಿಟ್ಕೊಳ್ಳಿ. ಕೆ ಕ್ಯೂ ಇಂಪಾರ್ಟೆಂಟ್. ಇದನ್ನ ನಾನು ಈಗ ಯಾವ ರೀತಿ ಲೆಕ್ಕ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು ಒಂದು ಪೆನ್ನು ಪೇಪರ್ ತಗೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಈ ರೀತಿ ಬರ್ಕೊಳ್ಳಿ. ಮೊದಲನೇದು ಬಂದು ಕಿಂಗ್ ಲೆಕ್ಕ ಹಾಕೋದು ಯಾವ ರೀತಿ ಅಂತಂದ್ರೆ, ನಮ್ಮ ಹುಟ್ಟಿದ ದಿನಾಂಕ ಏನು ಬರುತ್ತೆ ಅದು ಕಿಂಗ್ ನಂಬರ್ ಆಗುತ್ತೆ. ಇಲ್ಲಿ 4 ಇದೆ. ಅಕಸ್ಮಾತ್ ನಿಮ್ದು ಬೇರೆ ನಂಬರ್ ಏನಾರು ಇತ್ತು ಅಂತಂದ್ರೆ 21, 22 ಆ ರೀತಿ, ಹಾಗೇನಂದ್ರೆ ಸಿಂಗಲ್ ಆಗಿ ಟೋಟಲ್ ಮಾಡಿ, ಸರಿನಾ? ನೆಕ್ಸ್ಟ್ ಬಂದು ಕ್ವೀನ್. ಇದು ಬಂದು ಏನ್ ಮಾಡ್ಬೇಕಂದ್ರೆ ಎಲ್ಲಾ ನಂಬರ್ಗಳು ಇಲ್ಲಿ ಏನಿದೆ ನಂಬರ್ಸು ಅಷ್ಟನ್ನು ಕೂಡ ಟೋಟಲ್ ಮಾಡ್ತೀರಾ. 4 + 4 + 1 + 9 + 9 + 5 ಈ ರೀತಿ ಮಾಡೋಂಥದ್ದು ನಿಮ್ದು ಕ್ವೀನ್ ನಂಬರ್ ಅಂತ ಆಗುತ್ತೆ. ನೋಡಿ 10, 19, 19 + 8, 19, 24, 28, 28, 1, 32. ಸೊ 32 ಆಯಿತು. 32ನ್ನ ಪುನಃ 3 + 2 ಮಾಡ್ತೀರಾ, 5 ಆಗುತ್ತೆ. ಏನಂದ್ರೆ ಈ ರೀತಿ ನಾವು ಡಬಲ್ ಇರೋಂಥದ್ದನ್ನ ನಾವು ಸಿಂಗಲ್ ನಂಬರ್ ಆಗಿ ಮಾಡಬೇಕು, ನೆನಪಿರಲಿ. ಸೊ ಈ ಒಂದು ಉದಾಹರಣೆಗೆ ಕಿಂಗ್ ನಂಬರ್ 4, ಕ್ವೀನ್ ಬಂದು 5 ಅಂತ ಬಂತು. ಅದನ್ನ ಏನ್ ಮಾಡ್ತೀನಿ, ಈಗ ಇಲ್ಲಿ ಬರ್ಕೋತೀನಿ. 4 ಕ್ವೀನ್ ಬಂದು 5. ಈಗ ಚಾರ್ಟ್ ಬರೆಯೋಕೆ ಸ್ಟಾರ್ಟ್ ಮಾಡೋಣ. ಈ ರೀತಿ ಒಂದು 9 ಬಾಕ್ಸ್ಗಳನ್ನ ಬರ್ಕೊಳ್ಳಿ. ನೀವು ಬರ್ಕೊಂಡು ಈಗ ಏನು ಮಾಡಿದರೆ, ಇಲ್ಲಿ ಎಲ್ಲೆಲ್ಲಿ ನಂಬರ್ಸ್ಗಳಿದೆ ಅದನ್ನ ಬರೀತಾ ಹೋಗಿ. ಮೊದಲನೇದು ಯಾವ ರೀತಿ ಬರೀತೀರಾ ಅಂದರೆ, ಕಿಂಗ್ ನಂಬರ್ ಬರೀತೀರಾ, ಕ್ವೀನ್ ನಂಬರ್ ಬರೀತೀರಾ, ಡೇಟ್ ಬರೀತೀರಾ, ತಿಂಗಳು ಬರೀತೀರಾ ಮತ್ತು ವರ್ಷ ಬರೀತೀರಾ. 5 ಸ್ಟೆಪ್ಪಲ್ಲಿ ನಾವೀಗ ರೆಡಿ ಮಾಡ್ತಾ ಇದ್ದೀವಿ. ಸೊ ಮೊದಲನೇದು ಒಂದು ಕಿಂಗ್ ನಂಬರ್ ಬರೀತೀನಿ. ಕಿಂಗ್ ನಂಬರ್ ಏನು, ಇಲ್ಲಿ 4 ಎಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ ಬಂದು ಕ್ವೀನ್ ನಂಬರ್ ಯಾವುದು, 5. 5ನೇ ನಂಬರ್ ಇಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ 5 ಬರೀತೀನಿ. ಅದಾದ್ಮೇಲೆ ಡೇಟ್
ಡೇಟ್ ಬಂದು ಇಲ್ಲಿ ಸಿಂಗಲ್ ನಂಬರ್ ಇದೆ, ಹಂಗಿಂದ ಏನ್ ಮಾಡ್ತೀನಿ ಅಂದ್ರೆ ನಾನು ಅದನ್ನ ಬರೆಯಲ್ಲ. ಏನಕ್ಕೆ ಈ ರೂಲ್ಸ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿ 2-4 ಬರಲ್ಲ. ಏನಂತಂದ್ರೆ ಯಾರ ಹುಟ್ಟಿದ ದಿನಾಂಕ 1, 2, 3, 4, 5, 6, 7, 8, 9, 10, 20 ಮತ್ತು 30 ಆಗಿರುತ್ತೆ. ಅವರು ಕಿಂಗ್ ನಂಬರ್ನ ಮಾತ್ರ ಬರೀಬೇಕು. ಡೇಟ್ ಆಫ್ ಬರ್ತ್ನ ನಾವು ಬರೆಯಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ, ಇದೊಂದು ರೂಲ್ಸ್. ರೂಲ್ಸ್ ಪ್ರಕಾರ ನಾನೀಗ ಇದನ್ನ ಬರಿತಾ ಇಲ್ಲ. ತಿಂಗಳು ಬರಿಬೇಕು. ತಿಂಗಳು ಇಲ್ಲಿದೆ, ಏನ್ ಮಾಡ್ತೀನಿ 4 ಬಂದು ಬರೀತೀನಿ. ಅದಾದ್ಮೇಲೆ 1, 9, 9 ಮತ್ತು 5 ಕರೆಕ್ಟ್ ಆಗಿ ನೋಡಿ. ಈಗ ಏನ್ ಕಾಣಿಸ್ತಾ ಇದೆ, ಇದು ನಮ್ಮ ಒಂದು ಚಾರ್ಟ್. ಈಸಿ ಆಗ್ಲಿ ಅಂತ ಸ್ವಲ್ಪ ಎಲ್ಲಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ಚಾರ್ಟ್ ಅಲ್ಲಿ ಈಗ ನಾವೇನ್ ಮಾಡಬೇಕು, ಮೊದಲ ಸ್ಟೆಪ್ ಕೆಲಸ ಮುಗೀತು ನಿಮ್ಗೆ. ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಲಕ್ಕಿ ನಂಬರ್. ನಿಮಗೆ ಯಾವ ನಂಬರ್ ಅಥವಾ ಯಾವ ಗ್ರಹ ಅದೃಷ್ಟನ ತಂದ್ಕೊಡುತ್ತೆ ಆ ನಂಬರ್ನ ನೀವೀಗ ಕಂಡುಹಿಡಿತೀರಾ. ಅದನ್ನ ಕಂಡುಹಿಡಿಯೋಕೆ ಏನಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಸಾಫ್ಟ್ವೇರ್ ಸುಮಾರು ಸಲ ಡೆಮೋ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ನೀವು ಒಂದ್ಸಲ ಸಾಫ್ಟ್ವೇರ್ ಚೆಕ್ ಮಾಡಾದ್ಮೇಲೆ ಕ್ಲಿಯರ್ ಮಾಡ್ಬಿಡ್ತೀನಿ. ಸಾಫ್ಟ್ವೇರ್ ಅಲ್ಲಿ ಏನೇನು ಕಳಿಸ್ಬೇಕು ಅಂತ ನಿಮ್ಗೆ ಇಲ್ಲಿ ಬರೋದು ತೋರಿಸ್ತೀನಿ. ಸಾಫ್ಟ್ವೇರ್ ಅಲ್ಲಿ ಮೊದಲನೇ ಸ್ಟೆಪ್ ಅಲ್ಲೇ ನಿಮ್ಮ ಪ್ರೊಫೆಷನ್ ಅಂತ ಬರುತ್ತೆ. ಮೊದಲನೇ ಸ್ಟೆಪ್ 1 ಅಲ್ಲೇ ಇದೆ. ಇಲ್ಲಿ ಈ ರೀತಿ ಬಾಕ್ಸ್ ಆಗಿರೋಂತ ಒಂದು ಪ್ಯಾಟರ್ನ್ ಇರುತ್ತೆ. ನಾನೇನ್ ಮಾಡಿದೀನಿ ಅಂತಂದ್ರೆ ನಿಮ್ಮ ಕಿಂಗ್ ನಂಬರ್ ಕ್ವೀನ್ ನಂಬರ್ನ 1, 2, 3, 4 ಆ ತರ 9 ಲಿಸ್ಟ್ ರೆಡಿ ಮಾಡಿ ಒಳಗಡೆನೆ ರೆಡಿ ಮಾಡಿದೀನಿ. ನೀವೇನ್ ಮಾಡ್ತೀರಾ ಅಂದ್ರೆ 4ನೇದು ಹೋಗ್ತೀರಾ, 5ನೇ ಸೆಲೆಕ್ಟ್ ಮಾಡ್ತೀರಾ. ಅದರಲ್ಲಿ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಏನು ಅಂತ ತೋರಿಸುತ್ತೆ. ಇದು ಡೆಮೋ ಬೇಕಿತ್ತು ಅಂದ್ರೆ ವಿಡಿಯೋನ ಸರ್ಚ್ ಮಾಡಿ, ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ ಅಂದ್ಬಿಟ್ಟು. ಅದರ ಸಾಫ್ಟ್ವೇರ್ ಮುಖಾಂತರ ನಾನೇನ್ ಮಾಡ್ತೀನಿ ಅಂತಂದ್ರೆ, ನನಗೆ ಅಂದ್ರೆ ಲಕ್ಕಿ ನಂಬರ್ ಯಾವ ರೀತಿ ತೆಗೆಯೋದು ಅಂತ ಗೊತ್ತು. ಬಟ್ ಏನಂದ್ರೆ ಎಲ್ಲರಿಗೂ ಅಷ್ಟೊಂದು ಅಂದ್ರೆ ಟೈಮ್ ವೇಸ್ಟ್, ಅದೇನು ತುಂಬಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಆರಾಮ ತಗೋಬಹುದು. ನಾನೇನ್ ಮಾಡ್ತೀನಿ ಅಂದ್ರೆ ಲಕ್ಕಿ ನಂಬರ್ನ ತಗೊಂಡೆ, ಸರಿನಾ. ಲಕ್ಕಿ ನಂಬರ್ ತಗೊಂಡು ಅದರ ಆಧಾರದ ಮೇಲೆ ಈಗ ಇವ್ರಿಗೆ ಯಾವ ನಂಬರ್ನ ಕೊಡೋದು ಅಂತ ಅಂದ್ಬಿಟ್ಟು ಈಗ ಡಿಸೈಡ್ ಮಾಡ್ತೀನಿ. ನೋಡಿ, ಇದು ಸಾಫ್ಟ್ವೇರ್ ಇಂದ ತಗೋತಾ ಇರೋದು ನಾನು. ಇದ್ರ ಕೆಲಸ ಆಯ್ತಲ್ಲ. ಈಗ ನಮಗ್ ಬೇಕಾಗಿರೋದು ನೋಡಿ, ಈಗ ಇದೆರಡು ವ್ಯಕ್ತಿಯ ಒಂದು ಲಕ್ಕಿ ನಂಬರ್ ಮೇಲೆ ನಾವು ತಿಳ್ಕೋಬೇಕು. ಮತ್ತು ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ನೇಮ್ ಏನೇ ಆದರೂ ಕೂಡ ಅದು ನಿಮ್ಮ ಈ ಅನ್ಲಕ್ಕಿ ನಂಬರ್ ಇರಬಾರದು. ಇವ್ರಿಗೆ ಅನ್ಲಕ್ಕಿ ನಂಬರ್ ಯಾವ್ಯಾವ್ದಿದೆ, 2, 4, 8, 9 ನಡೆಯುತ್ತೆ. 4 ಕೂಡ ಇದ್ರೂ ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ. ಆದರೆ ನಾವಿಲ್ಲಿ ಏನ್ ಮಾಡ್ಬೇಕಂತಂದ್ರೆ ಅದೃಷ್ಟದ ಸಂಖ್ಯೆ ಏನಿತ್ತು ಅದು ಮಿಸ್ ಆಗಿದೆಯಾ ಅನ್ನೋದನ್ನ ನೋಡ್ಬೇಕು. ಅದೃಷ್ಟದ ಸಂಖ್ಯೆ ಬಂದು 6 ಇಲ್ಲಿದೆ. ಇಲ್ಲಿ ಒಂದು ಅದೃಷ್ಟ ಸಂಖ್ಯೆ 1 ಮತ್ತು 6 ಇದೆ. ನಾವೀಗ ನೋಡಿ 2 ತರ ಸೆಲೆಕ್ಟ್ ಮಾಡ್ಕೋಬಹುದು. ಮೊದಲನೇದು 1 ಕೊಡಬಹುದು ಅಥವಾ ಇಲ್ಲಿ 6 ಕೊಡಬಹುದು. 2 ಆಪ್ಷನ್ ಇದೆ. ಈಗ ನಿಮ್ಮ ರಿಕ್ವೈರ್ಮೆಂಟ್ ಬರುತ್ತೆ, ಅಂದ್ರೆ ನಿಮಗೆ ಜೀವನದಲ್ಲಿ ಏನು ಬೇಕು ಅಂತ ಅಂದ್ಬಿಟ್ಟು ಬರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ಕೊಟ್ಟು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ರೆ ಒಳ್ಳೇದು. 1ನೇ ನಂಬರ್ ಏನು ತುಂಬಾ ಒಂದು ಒಳ್ಳೆ ಕಡೆಯಿಂದ ಬರ್ತಾ ಇಲ್ಲ. ತುಂಬಾ ನಂಬರ್ಗಳು ಮಿಸ್ ಇರೋದ್ರಿಂದ ಸ್ಟ್ರಗಲ್ ಅನ್ನೋದು, ಕಷ್ಟ ಅನ್ನೋದೇನಿದೆ ಅವ್ರಿಗೆ ಇದ್ದಿದ್ದೆ. ಆ ಸಂಖ್ಯೆಗಳ ಸ್ವಭಾವನೆ ಇರಲ್ಲ, ಆ ಸಂಖ್ಯೆಗಳ ಗುಣ ಸ್ವಭಾವನೆ ಕಾಣಿಸಲ್ಲ. ತುಂಬಾ ನಂಬರ್ಗಳು ಅನ್ಲಕ್ಕಿ ನಂಬರ್ಗಳು, ಉದಾಹರಣೆಗೆ 2, 4, 8, 9 ಎಲ್ಲಾದ್ರಲ್ಲೂ ಒಂದು ಸ್ವಲ್ಪ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಫ್ಯಾಮಿಲಿ ವಿಷಯದಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಇದನ್ನ ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ, ನಿಮಗೆ ಸಾಫ್ಟ್ವೇರ್ ನಾನೊಂದು ಸ್ಟೆಪ್ ಕೊಟ್ಟಿದ್ದೀನಿ, ಸಾಫ್ಟ್ವೇರ್ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಅದಕ್ಕೂ ಮುಂಚೆ ಇವರಿಗೆ ನಾನು 6ನೇ ನಂಬರ್ನ ಫೈನಲ್ ಮಾಡ್ತೀನಿ. ಏನಕ್ಕೆ ಇವ್ರು ನನಗೆ ಕೇಳಿದ್ದೆ ಲಕ್ಸುರಿ, ಸೊ ಇದನ್ನು ಕೊಡ್ತೀನಿ. ಇದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಮೊಬೈಲ್ ನಂಬರ್ ಟೋಟಲ್ ಇದು ನಿಮ್ಮ ಒಂದು ಮಾತಾಡದ ಮೇಲೆ ಫೈನಲ್ ಮಾಡ್ಕೋತೀನಿ ಯಾವಾಗ್ಲೂ.
60 ಕೊಟ್ಟರೆ ಇವ್ರಿಗೆ ಒಳ್ಳೇದು. ಮತ್ತೆ ಮೊಬೈಲಲ್ಲಿ 1, 2, 5 ನಂಬರ್ ಇದ್ರೆ ತುಂಬಾ ಒಳ್ಳೇದು. ಇದು ಇವ್ರದ್ದು ಒಂದು ಡಿಸೈನ್ ಫೈನಲ್ ಕಂಪ್ಲೀಷನ್ ಮುಗೀತು. ಆಯ್ತಾ? ಈಗ ಏನಿದ್ರದ್ದು ಒಂದು ಯೂಸ್ ಅಂತಂದ್ರೆ ಲೋಶೋ ಗ್ರಿಡ್ ಅಲ್ಲಿ ನಮ್ಗೆ ಯಾವ ಸಂಖ್ಯೆ ಇಲ್ಲ, ಅದೃಷ್ಟ ಸಂಖ್ಯೆನೇ ಇಲ್ಲ ಅಂದ್ರೆ ಅದೃಷ್ಟನೇ ಇರಲ್ಲ, ಅದು ಕೂಡ ಶುಕ್ರ ದೆಸೆನೇ ಇಲ್ಲ, ಆ ರೀತಿ ಇವ್ರದ್ದು. ಆ ತರ ಇದ್ದಾಗ ಶುಕ್ರನ ಸಂಖ್ಯೆ ಕೊಟ್ಟಾಗ ಜೀವನದಲ್ಲಿ ಅವರಿಗೆ ಲಕ್ಸುರಿ, ಫ್ಯಾಮಿಲಿಯಲ್ಲಿ ಖುಷಿ ಅಂತದ್ದು, ಸಂತೋಷ, ಮನೆಯಲ್ಲಿ ಸಂತೋಷದ ಲೆವೆಲ್ ಹೊಂದಿದ ಚೆನ್ನಾಗಿರೋದು, ಬಣ್ಣ ಬಟ್ಟೆ ಎಲ್ಲ ಕೂಡ ಚಿನ್ನ ಎಲ್ಲಾನು ಕೂಡ ಅದಕ್ಕೋಸ್ಕರ ನಂಬರ್ ಬರುತ್ತೆ. ಮೊಬೈಲ್ ನಂಬರ್ ಹೆಸರು ತುಂಬಾ ಬೇಗ ಎಫೆಕ್ಟ್ ಆಗುತ್ತೆ. ಹೆಸರು ಮತ್ತೆ ಮೊಬೈಲ್ ನಂಬರ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು, ಇದನ್ನ ಇದು ಮಾಡ್ತೀವಿ. ಇನ್ನಿಷ್ಟೆಲ್ಲ ನೋಡಿದೀರಾ, ನಂಬರಿಂಗ್ ಸೆಲೆಕ್ಟ್ ಮಾಡೋದು ಅಂತ ಹೇಳಿದೆ. ಸೆಲೆಕ್ಟ್ ಮಾಡೋದು ಕಲಿಬೇಕು, ಟೋಟಲ್ಗಳು ಚೇಂಜ್ ಆಗ್ತದೆ, ಅದನ್ನ ನಿಮ್ಗೆ ಕರೆಕ್ಟಾಗಿ ಕೊಡ್ಬೇಕು ಅಷ್ಟೇನೆ. ಮತ್ತೆ ನಂಬರ್ ಯಾವ್ದು ಕೊಡಬೇಕು ಅದನ್ನ ಸ್ವಲ್ಪ ಕಲಿಬೇಕು. ಇಲ್ಲಿ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಸ್ವಲ್ಪ ಹೇಳ್ತೀನಿ, ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಈ ಲೈನ್ ನಿಮ್ಗೆ ಫುಲ್ಲು ಕಂಪ್ಲೀಟ್ ಆಗಿದ್ರೆ ಅಂದ್ರೆ 3 ನಂಬರ್ ಇದ್ರೆ, ಅಕಸ್ಮಾತ್ ಇಲ್ಲಿ 2 ಇತ್ತು ಅಂತ ಅನ್ಕೊಳ್ಳಿ, ಆಯ್ತಾ? 2 ಇತ್ತು ಅಂತಂದ್ರೆ ಯಾರೆಲ್ಲಿ ಇರ್ತೀರಾ ನಿಮ್ಗೆ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಮ ಯೋಚನೆಗಳು, ನಿಮ್ಮ ಪ್ಲಾನಿಂಗ್ ತುಂಬಾ ಸಕ್ಕದಾಗಿರುತ್ತೆ. ನಿಮ್ಮ ಒಂದು ಪ್ಲಾನಿಂಗ್ ಮೇಲೆ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತೀರಾ, ಸರಿನಾ? ಅದೇ ರೀತಿ ನಿಮ್ದು ಇಲ್ಲಿ ಉದಾಹರಣೆಗೆ ಇಲ್ಲಿ 3 ಕೂಡ ಇತ್ತು, 7 ಕೂಡ ಇತ್ತು. ಈ ರೀತಿ ಇತ್ತು ಅಂತಂದ್ರೆ ನೀವು ಅನ್ಕೊಂಡಿದ್ದ ಕೆಲಸನ, ಏನಾದ್ರು ಕೆಲಸಗಳು ನಿಮ್ಮ ಮನಸ್ಸಿಗೆ ಬಂತು ಅಂದ್ರೆ ತುಂಬಾ ಬೇಗ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಸೆನ್ಸಿಟಿವ್, ನೀವು ಏನೊಂದು ಯೋಚನೆ ಮಾಡ್ತೀರಲ್ಲ, ತುಂಬಾ ಎಲ್ಲರಿಗೂ ಒಂದರ ಮನಸ್ಸಿಂದ ಯೋಚನೆ ಮಾಡೋ ಅಂತ ಒಂದು ಸ್ವಭಾವನ ತೋರಿಸುತ್ತೆ. ತುಂಬಾ ಸೆನ್ಸಿಟಿವ್ ಕೂಡ ಇರ್ತೀರಾ, ಅರ್ಥ ಮಾಡ್ಕೋತೀರಾ, ಅಥವಾ ಮುಂದೆ ಏನಾದ್ರು ಆಗುವಂಥದ್ದು ತುಂಬಾ ಬೇಗ ಗೊತ್ತಾಗುತ್ತೆ. ಈ ರೀತಿ ನಿಮ್ದು ಒಂದು ಕಂಪ್ಲೀಟ್ ಆಗಿದ್ರೆ. ಅದೇ ರೀತಿ ಬಂದು 8ನೇ ನಂಬರ್ ಇತ್ತು ಅಂತಂದ್ರೆ ಇಲ್ಲಿ 8, 1, 6 3 ಸಂಖ್ಯೆ ಈ ರೀತಿ ಇತ್ತು ಅಂತಂದ್ರೆ ಅದು ನಿಮ್ಮ ಯಾವ ವಿಷಯನ ಯಾವ ರೀತಿ ಪ್ರಾಕ್ಟಿಕಲ್ ಆಗಿರೋದು ಅಂದ್ರೆ, ನೀವು ಮಾತಾಡೋದಕ್ಕಿಂತ ಕೆಲಸ ಮಾಡೋದು ಜಾಸ್ತಿ, ಕೆಲಸಗಳು ತುಂಬಾ ಬೇಗ ಕೈ ಹಾಕೋತೀರಾ, ಕೆಲಸಗಳು ನಡೆಯುತ್ತೆ. ಲಾಭ ನಷ್ಟ, ಯಾವ್ದಾದ್ರು ವ್ಯವಹಾರಗಳು ಮಾಡೋರಿಗೆ ಲಾಭ ನಷ್ಟ ಇರಬೇಕು ಅಂದ್ರೆ, ಲಾಭಗಳು ಬರಬೇಕು ಮತ್ತು ನಷ್ಟಗಳು ಗೊತ್ತಾಗಬೇಕು ಅಂದ್ರೆ ನಾವು ಇದನ್ನ ನೋಡ್ತೀವಿ ಈ ಲೈನ್ ಅಲ್ಲಿ. ಇಲ್ಲಿ ನಿಮ್ದು ಹೆಚ್ಚು ಕಮ್ಮಿ ಲಾಭ ನಷ್ಟ ಕೂಡ ತೋರಿಸುತ್ತೆ, ಮತ್ತು ನೀವು ಎಷ್ಟು ಕೆಲಸ ಯಾವ ರೀತಿ ಮಾಡ್ತೀರಾ ಅಂತ ತೋರಿಸುತ್ತೆ. ಅದಾದ್ಮೇಲೆ ಇದು ಉದಾಹರಣೆಗೆ 4, 3, 8 ಇಷ್ಟು ಇತ್ತು ಅಂತಂದ್ರೆ ಈ ರೀತಿ 4, 3, 8 ಇಷ್ಟು ಇತ್ತು ಅಂತಂದ್ರೆ ಇದೇನಂತಂದ್ರೆ ನಿಮ್ಮ ಯೋಚನೆ ಮಾಡೋ ರೀತಿ ಚೆನ್ನಾಗಿರುತ್ತೆ. ಇದಿದ್ರೆ ನಿಮ್ಮ ಒಂದು ಪ್ಲಾನಿಂಗ್ ಚೆನ್ನಾಗಿರುತ್ತೆ, ನಿಮ್ಮ ಬುದ್ಧಿವಂತಿಕೆ, ಜಾಣತನ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ನಿಮ್ಮ ಯೋಚನೆಗಳು ಚೆನ್ನಾಗಿ ಹೆಂಗ್ ಪ್ಲಾನ್ ಮಾಡ್ತೀರಾ ಏನು ಇರುತ್ತೆ ಅನ್ನೋದು 4, 3, 8 ಇದ್ರೆ ತೋರಿಸುತ್ತೆ. ಅದೇ ರೀತಿ 9, 5, 1 ಇದಿತ್ತು ಅಂತಂದ್ರೆ ನೀವು ಕೆಲಸನ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ, ಎಷ್ಟು ಅಂದ್ರೆ ತುಂಬಾ ಬೇಗ ಕೆಲಸ ಸ್ಟಾರ್ಟ್ ಮಾಡ್ತೀರಾ, ಕೆಲಸಕ್ಕೆ ಜಂಪ್ ಮಾಡ್ತೀರಾ, ಅನ್ಕೊಂಡಿದ್ದ ಕೆಲಸಗಳನ್ನ ಬೇಗ ಸ್ಟಾರ್ಟ್ ಮಾಡ್ತೀರಾ. ಕೆಲಸಗಳಲ್ಲಿ ಲಾಭ ಕೂಡ ಆಗುತ್ತೆ, ಮೋಸ ಆಗಲ್ಲ. ಮತ್ತೆ ಕೆಲವು ಸಲ ದುಡುಕೋದು ಕೂಡ ತೋರಿಸುತ್ತೆ, ಅದು ಯಾವ ನಂಬರ್ಗಳು ಎಷ್ಟಿದೆ ಅಂತ. ಬಟ್ ಯೂಶುವಲಿ ಬಂದು ರಿಸ್ಕ್ ತಗೊಳಕ್ ರೆಡಿ ಇರ್ತೀರಾ, ಬೇಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಅದನ್ನ ತೋರಿಸುತ್ತೆ. ಅದಾದ್ಮೇಲೆ ಅನ್ಕೊಂಡು ಕೆಲವರು ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ, ಅದನ್ನ ಏನು ಮಾಡೋದೇ ಇಲ್ಲ. ಸೊ ಇಂಥವ್ರು ಇದಿರೋರು ಏನಂದ್ರೆ ಅದು ಒಳ್ಳೇದ ಕೆಟ್ಟದ ಯೋಚನೆ ಮಾಡಲ್ಲ. 2, 7, 6 ಒಟ್ಟಿಗೆ ಇದ್ದವರು ಸುಮ್ಮನೆ ಜಂಪ್ ಹೊಡಿಯೋದೆ. ಫಸ್ಟೇ ಪಟ್ಟಂದ ಕೆಲಸ ಸ್ಟಾರ್ಟ್ ಮಾಡಕ್ ರೆಡಿ ಆಗ್ತೀರಾ, ಕೆಲಸಗಳು ತುಂಬಾ ಬೇಗ ಮಾಡ್ತೀರಾ. ಕೆಲವು ಸಲ ಈ ನಂಬರ್ಗಳೇ ಇರಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಏನು ಇರ್ತಾ ಅಂತ ಸಾಫ್ಟ್ವೇರ್ ಅಲ್ಲಿ ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡಿ. ಮತ್ತು ಇದು 4, 5, 6 ಏನ್ ಕಾಣಿಸ್ತಾ ಇದೆ, ಇದು 4, 5, 6 ಇರೋರಿಗೆ ಲಕ್ಷ್ಮೀ ಯೋಗ, ಬಿಸ್ನೆಸ್, ದುಡ್ಡು ಕಾಸು. ನಾವು ಹೆಚ್ಚು ಕಮ್ಮಿ ಈಗ ನಾನಿಲ್ಲಿ ಅದನ್ನೇ ಟ್ರೈ ಮಾಡಿದ್ದು. ಏನ್ ಕೊಟ್ಟೆ ಇಲ್ಲಿ 6ನೇ ನಂಬರ್, ಇಂಡೈರೆಕ್ಟ್ ಆಗಿ ಅದನ್ನೇ ನಾನು ಟ್ರೈ ಮಾಡಿದ್ದು. ಯಾಕೆ ಅಂತಂದ್ರೆ ಯಾರ ವ್ಯಕ್ತಿ ಆಗ್ಲಿ ಅವ್ರಿಗೆ ದುಡ್ಡು ಕಾಸು ಅನ್ನೋದಿರೋ ತುಂಬಾ ಅವಶ್ಯಕತೆ ಇರುತ್ತೆ. ಯಾವುದೋ ಒಂದು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಈ ಲೈನ್ ಇದಿದ್ರೆ ಒಳ್ಳೇದು. ಅದೇ ತರ ಈ ಲೈನು 2, 5, 8, 3 ಇತ್ತು ಅಂತಂದ್ರೆ ಈ ರೀತಿ ಇದು ನೀವು ಭೂಮಿ ಸಂಬಂಧಪಟ್ಟಂಗೆ ಕೆಲಸಗಳು ಮಾಡೋದು, ಮತ್ತು ಭೂಮಿ ಖರೀದಿ, ನೆಲಕ್ಕೆ ಸಂಬಂಧಪಟ್ಟಂಗೆ ಕೆಲಸ, ಕಬ್ಬಿಣದ ಕೆಲಸಗಳು ಈ ರೀತಿ ಮಾಡೋದು. ಮತ್ತೆ ಇದು ಕೂಡ ನಿಮ್ಗೆ ಯಶಸ್ಸನ್ನ ಕೊಡುತ್ತೆ ಜೀವನದಲ್ಲಿ. ಸೊ ಈ ರೀತಿ ಇತ್ತು ಅಂತಂದ್ರೂ ಕೂಡ ತುಂಬಾ ಒಳ್ಳೇದು. ಸೊ ಬೇಸಿಕಲಿ ಬಂದು ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಲ್ಲ ರಿಮೂವ್ ಮಾಡ್ಬಿಡ್ತೀನಿ, ಒಂದು ಸೆಕೆಂಡ್.
ಒಂದು ವ್ಯಕ್ತಿಯ ಚಾರ್ಟ್ನ ತಗೊಂಡು ನಮಗೆ ಇರೋ ತಿಳುವಳಿಕೆಯಲ್ಲಿ ನಾವು ಏನು ಕಲ್ತಿದ್ವಿ ಇದರಲ್ಲಿ ಒಂದು ವ್ಯಕ್ತಿಗೆ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡೋಕ್ಕೆ ಒಂದು ಆಪ್ಷನ್ ಸಿಕ್ಕಿದಾಗ ನಾವಲ್ಲಿ ಯಾವ ಸಂಖ್ಯೆನ ಕೊಡಬೇಕು, ಯಾವ ಸಂಖ್ಯೆನ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ ಮತ್ತು ಯಾವುದು ಒಂದು ಮೊಬೈಲ್ದು ಒಂದು ಟೋಟಲ್ ಅಂತ ಹೇಳ್ತೀವಲ್ಲ, 10 ನಂಬರ್ನ ಕೂಡಿದ್ರೆ ಬರೋವಂಥ ನಂಬರ್ ಎಷ್ಟಿರಬೇಕು ಮತ್ತು ಯಾವ ನಂಬರ್ ಇರಬೇಕು ಅವರ ಮೊಬೈಲಲ್ಲಿ, ಇದನ್ನ ಒಂದು ಕ್ಲೀನಾಗಿ ನಿಮಗೆ ಒಂದು ಆಪ್ಷನ್ ಸಿಕ್ಕಿ ನೀವು ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಪ್ರೊಫೆಷನಲ್ ಲೆವೆಲಲ್ಲಿ ಮತ್ತು ನಂಬರಿಂದ ಆಗುವಂಥ ಸಮಸ್ಯೆಗಳು, ಅದರ ಒಂದು ಎಫೆಕ್ಟ್ಗಳನ್ನ ಮತ್ತು ನಂಬರ್ನ ನಮ್ಮ ಪರವಾಗಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಂಬರ್ ಡಿಸೈನ್ಗಳಾಗಬೇಕು. ಬಟ್ ಏನಕ್ಕೆ ಲೋ ಶೋ ಗ್ರಿಡ್ದ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಪದೇ 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 ಅಂದರೆ, ಯಾವ ನಂಬರ್ಗಳಿಲ್ಲ ಅದಕ್ಕೆ ಪರಿಹಾರ ಮಾಡಿ. ಇಲ್ಲಿ ಮಿಸ್ಸಿಂಗ್ ನಂಬರ್ ಅಂತಂದರೆ ನೋಡಿ, ಉದಾಹರಣೆಗೆ ನಿಮಗೆ ಬರೋದು ತೋರಿಸ್ತೀನಿ. ಎಷ್ಟೊಂದು ನಂಬರ್ಗಳಿಲ್ಲ ಅಂದರೆ, ಮೊದಲನೇದಾಗಿ ನೋಡಿ 2ನೇ ನಂಬರ್ ಇಲ್ಲ, 3 ಇಲ್ಲ, ಅದಾದಮೇಲೆ 8 ಇಲ್ಲ, 7 ಇಲ್ಲ. ಈ 4 ಕೂಡ ಇಂಪಾರ್ಟೆಂಟು. ಇವರ ಒಂದು ಕೇಸಲ್ಲಿ ಏನಂತಂದರೆ 8 ಅನ್ಲಕ್ಕಿ, 2 ಅನ್ಲಕ್ಕಿ ನಡೀತಾ ಇದೆ, ಪ್ರಾಬ್ಲಮ್ ಇಲ್ಲ. ಬಟ್ ಇವುಗಳದೊಂದು ಲಾಭ ಏನಿರುತ್ತೆ ಅದು ಬರಲ್ಲ. ಈಗ 6ನೇ ನಂಬರ್ ಕೊಡ್ತಾ ಇರೋದ್ರಿಂದ 3 ಇವ್ರಿಗೆ ಅವಶ್ಯಕತೆನೇ ಇಲ್ಲ. ಕಿಂಗ್ ನಂಬರ್ 4 ಇರೋದ್ರಿಂದ ಇದ್ರ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅದೆರಡು ಒಂದಕ್ಕೊಂದು ತದ್ವಿರುದ್ಧ, ಅಂದ್ರೆ ವಿರುದ್ಧ. ಇದು ನಾವು ಏನಂತ ಅಂದ್ರೆ, ಸಮಸ್ಯೆ ಇರೋದಕ್ಕೆ ಸಮಸ್ಯೆ ಕೊಡಬಾರ್ದು, ಸಮಸ್ಯೆ ಇಲ್ಲದೆ ಇರೋದನ್ನ. ಉದಾಹರಣೆಗೆ ನೀವು ನಂಬರ್ಗಳು ಸೆಲೆಕ್ಟ್ ಮಾಡ್ಬೇಕಾದ್ರೆ ಇದೇ ಪ್ರಾಬ್ಲಮ್ ಆಗೋದು. ಯಾವ್ಯಾವ ನಂಬರ್ಗಳು ಸರಿ ತಪ್ಪು ಗೊತ್ತಿರಲ್ಲ, ತಗೋಬಿಡ್ತೀರಾ, ಟೋಟಲ್ಗಳು ಮಿಸ್ಟೇಕ್ ಆಗುತ್ತೆ. 7 ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ, ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಬಟ್ ಅದು ಬಂದ್ರೆ ಓಕೆ, ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಬಂದ್ರೆ ಓಕೆ. ಅವಶ್ಯಕತೆಯಿಂದ ಮೇಲ್ ಬಿದ್ದು ಆ ನಂಬರ್ನ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ನೀವು ರಿಸರ್ಚ್ ಫೀಲ್ಡಲ್ಲಿ ಇದ್ದರೆ ಮಾತ್ರ, ಅಥವಾ ಟೀಚಿಂಗ್ ಫೀಲ್ಡ್ಗೆ ಮಾತ್ರ. ಇಲ್ಲಾಂದ್ರೆ ಅದು ಅವಶ್ಯಕತೆ ಇಲ್ಲ, ತಗೊಳ್ಳಬೇಡಿ, ಅದು ಪ್ರಾಬ್ಲಮ್ ಕೊಡುತ್ತೆ ಫ್ಯಾಮಿಲಿಲಿ. ಅದಾದಮೇಲೆ 8 ಶನಿವಾರ, ಸೊ ಸಮಸ್ಯೆಗಳು. ಈ ನಂಬರ್ಗಳಿಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಇರುತ್ತೆ. ಅದನ್ನು ಅವರು ಪರಿಹಾರಗಳು ಮಾಡಿಕೊಂಡ್ರೆ ಸಾಕು. ಅದನ್ನು ತಿಳ್ಕೊಳ್ಳೋಕ್ಕೆ ನೀವು ಕೂಡ ನಿಮ್ಮ ಒಂದು ಏನು ಮಿಸ್ಸಿಂಗ್ ನಂಬರ್ಸ್ ಇದೆ ಅದರದೊಂದು ಪರಿಹಾರಗಳು, ಅದು ತಕ್ಕಂಗೆ ಪೂಜೆ, ಬ್ರೇಸ್ಲೆಟ್ಸ್ ಏನಾಗ್ತಿರೋ ಅದು ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅನ್ಸುತ್ತೆ ಅದು, ಮತ್ತು ದಾನಗಳು, ಇದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗಲೂ. ತುಂಬ ಲೆಂತಿ ಆದ್ರೂ ಕೂಡ ವಿಡಿಯೋ ನೋಡಿ ಯೂಸ್ ಆಗುವಂಥ ಒಂದು ಕಂಟೆಂಟ್ನ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ನು. ಸೊ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ರೀತಿ ನಿಮ್ಮ ಮೊಬೈಲ್ ನಂಬರ್ಗಳು ಕೂಡ ಎಕ್ಸ್ಪ್ಲೈನ್ ಆಗೋದು. ಸೊ ಅದಕ್ಕೋಸ್ಕರ ದಯವಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಕೊಟ್ಟು ನಿಮ್ಗೆ ಏನು ನಡೀತಿದೆ ಅದು ಹೇಳಿ, ಇಲ್ಲ ಡೇಟ್ ಆಫ್ ಬರ್ತ್ ಕಳಿಸಿ. ಏನಕ್ಕಂದರೆ ಅದರಲ್ಲಿ ನಿಮ್ಮ ಒಂದು ದೆಸೆ ಏನು ನಡೀತಿದೆ ಅದು ನೋಡಿಕೊಂಡು, ಯಾವ ಟೈಮಲ್ಲಿ ಏನು ಆಗ್ತದೆ ನೋಡಿಕೊಂಡು, ಮತ್ತು ನಿಮ್ಮ ಕಂಪ್ಲೀಟ್ ಆಗಿ ನೀವು ಏನು ಕೆಲಸ ಮಾಡ್ತೀರಾ, ಯಾವ ಕೆಲಸಕ್ಕೆ ಏನು ಕೊಟ್ಟರೆ ಒಳ್ಳೇದು ಅದು ನೋಡ್ಕೊಂಡು ನಂಬರ್ ಕೊಟ್ಟರೆ ಒಳ್ಳೇದು. ಸೊ ಇವರು 4-5 ರಾಹು ಮತ್ತು ಮರ್ಕ್ಯುರಿ ಬಿಸ್ನೆಸ್ ಮಾಡ್ತಾ ಇರೋದು ಬಟ್ಟೆ ಶಾಪು, 6ನೇ ನಂಬರ್ ಬೇಕಿತ್ತು. ಒಂದು ಕಡೆಯಿಂದ ಮಾಡ್ಕೊಬಂತು ಅಂತಂದರೆ ಎಲ್ಲ ಕೂಡ ಮ್ಯಾಚ್ ಆಗುವಂಥ ನಂಬರ್ಗಳು, ಮತ್ತು ಅವ್ರಿಗೆ ಅಷ್ಟೊಂದೇನು ಮಿಸ್ಟೇಕ್ ಇಲ್ಲ. ಏನಂದರೆ ಕೆಲವು ಒಂದು ಮನುಷ್ಯನ ಭಾವನೆಗಳಿಗೆ, ನಾವು ಮನುಷ್ಯರು ಅಂತ ಹೇಳೋದೇ ನಮಗೆ ಭಾವನೆಗಳಿರೋದಕ್ಕೆ, ಕೆಲವು ಭಾವನೆಗಳವ್ರ ಮನಸ್ಸಲ್ಲಿ ಇರಲ್ಲ ಅಷ್ಟು, ಅದರಿಂದ ನಂಬರ್ಗಳ ಪ್ರಾಬ್ಲಮ್ ಇರುತ್ತೆ. ನಂಬರ್ ಇಲ್ಲದೆ ಇರೋದು ಒಳ್ಳೇದಾ, ನಂಬರ್ ಫುಲ್ ಇರೋದು ಒಳ್ಳೇದಾ, ನಂಬರ್ ಎಲ್ಲ ಇಲ್ಲದೆ ಇರೋದು ಕೆಟ್ಟದಾ, ಇದೆಲ್ಲನ ತಿಳ್ಕೊಬೇಕು ಅಂದರೆ ಆ ತೋರಿಸಿರೋ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಒಂದು ಮೊಬೈಲ್ ನಂಬರ್ನ ಡಿಸೈನ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಬಟ್ ಸ್ವಲ್ಪ ಜನಕ್ಕಾದ್ರೂ ಇದ್ರದ್ದೊಂದು ಐಡಿಯಾ ಬರಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸರಿ ತಪ್ಪುಗಳೇನಿತ್ತು, ಏನಾರು ಅವಶ್ಯಕತೆ ಇತ್ತು, ಕಲಿಯೋದೇನಾರು ಇತ್ತು, ಅಥವಾ ನಿಮ್ದೇನಾರು ಇದೇ ರೀತಿ ಡೌಟ್ಗಳಿತ್ತು ಅಂದರೆ ಕಾಲ್ ಮಾಡಿ ಕೇಳಿ. ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ. ಥ್ಯಾಂಕ್ ಯು.